ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತಾ? ನಂದು ಬ್ರೇಕ್ಫಾಸ್ಟ್ ಆಯಿತು. ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾಳೆ ನಂದು ಮಗಳದ್ದು ಬರ್ತ್ಡೇ ಇದೆ. ಆಲ್ರೆಡಿ ಅವಳ ಅಪ್ಪ ಡ್ರೆಸ್ ಕೊಡಿಸಿದ್ದಾರೆ. ಆದರೂ ನನ್ನ ಕಡೆಯಿಂದ ಏನಾದರೂ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಸೋಣ ಅಂತ. ದೊಡ್ಡದೇನು ಗಿಫ್ಟ್ ಇಲ್ಲ, ಚಿಕ್ಕದು ಗಿಫ್ಟು. ಅಮ್ಮನ ಕಡೆಯಿಂದ ಯಾವತ್ತೂ ಚಿಕ್ಕ ಗಿಫ್ಟ್ ಇರುತ್ತೆ, ಅಪ್ಪನ ಕಡೆಯಿಂದ ದೊಡ್ಡದಿರುತ್ತೆ. ಅಪ್ಪಂದು ಆಲ್ರೆಡಿ ಬಂದಾಗಿದೆ, ಅದವಳಿಗೆ ಗೊತ್ತಿದೆ. ನನ್ನ ಕಡೆಯಿಂದ ನಾನು ಸರ್ಪ್ರೈಸ್ ಆಗಿ ಕೊಡ್ಸೋಣ ಅಂತ ಇವಾಗ ಹೊರಟಿದ್ದೀನಿ. ನೋಡೋಣ ಏನು ಚೆನ್ನಾಗಿ ಸಿಗುತ್ತೆ, ಯಾವ ಥರ ಇರುತ್ತೆ ಅಂತ. ವಾಚ್ ಕೊಡ್ಸೋಣ ಅಂತಿದ್ದೆ ನಾನು. ಅವಳಿಗೆ ವಾಚ್ ಇಷ್ಟ ಇಲ್ಲ, ಆಲ್ರೆಡಿ ಇದೆ ವಾಚು. ನನಗೆ ವಾಚ್ ಬೇಡ ಅಂದಿದ್ದಾರೆ. ಹೆಣ್ಮಕ್ಳು ಜಾಸ್ತಿ ಇಷ್ಟಪಡೋದು ಡ್ರೆಸ್ ಅಲ್ವಾ, ಡ್ರೆಸ್ ಕೊಡ್ಸೋಣ ಅಂತಿದ್ದೀನಿ. ಇವಾಗ ನಾನು ಡ್ರೆಸ್ ತರೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಹೋಗ್ತೀನಿ ಇವಾಗ ಒಂದು 5 ನಿಮಿಷ. ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಿದ್ರೂ ಪರವಾಗಿಲ್ಲ, ಅವಳು ಬರೋ ಮುಂಚೆ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡಬೇಕು. ಸಂಜೆ ಬಂದಾಗ ಸರ್ಪ್ರೈಸಾಗಿ ಕೊಟ್ಟರೆ ತುಂಬ ಖುಷಿ ಪಡ್ತಾಳೆ. ಅದು ಅವಳಿಗೆ ಡ್ರೆಸ್ ಕೊಡೋದಂದ್ರೆ ತುಂಬ ಇಷ್ಟ. ಹೆಣ್ಮಕ್ಳು ಜಾಸ್ತಿ ಇಷ್ಟಪಡೋದೇ ಡ್ರೆಸ್ ಅಲ್ವಾ. ನೋಡೋಣ ಯಾವ ಥರ ಡ್ರೆಸ್ ಸಿಗುತ್ತೆ. ತುಂಬ ದೊಡ್ಡದೇನು ಗಿಫ್ಟ್ ಕೊಡಲ್ಲ, ಚಿಕ್ಕದು. ನೋಡೋಣ ಯಾವ ಥರ ಇರುತ್ತೆ ಅಂತ. ಬಂದೆ ನೋಡೋಣ ಅಂತ. ಅವಳ ಸೈಜ್ ಬಟ್ಟೆ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಅವಳಿಗೆ ಯಾವುದು ಇಷ್ಟ ಆಗುತ್ತೆ ಅಂತಲೇ ಗೊತ್ತಿಲ್ಲ ಈಗ. ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ ಎಲ್ಲ. ಸ್ವಲ್ಪ ಕಾಸ್ಟ್ಲಿ ಇದೆ, ಚೆನ್ನಾಗಿದೆ. ಮ್ಯಾಕ್ಸಿಂದ ವಾಪಸ್ ಬಂದೆ, ಟ್ರೆಂಡ್ಸ್ ಬಂದೆ, ಸಿಕ್ಕಿಲ್ಲ, ಅವಳು ಸೈಜ್ ಸಿಕ್ಕಿಲ್ಲ. ಯಾವುದಾಗುತ್ತೆ ಸೈಜ್ ಸಿಗ್ತಾ ಇಲ್ಲ, ಅವಳದು ಸೈಜೇ ಸಿಗ್ತಾ ಇಲ್ಲ. ಗಿಫ್ಟ್ ತಗೊಂಡೆ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅವಳ ಜೊತೆ ನನಗೂ ಗಿಫ್ಟ್ ಬಂತು. ಅವಳಿಗೆ ಮಾತ್ರ ಅಲ್ಲ, ಒಬ್ಳಿಗೆ ತರಕ್ಕೆ ಹೋದರೆ ಇನ್ನೊಬ್ಳಿಗೆ ಫ್ರೀ. ಅಂಗಡಿಯವ್ರು ಫ್ರೀ ಕೊಟ್ಟಿಲ್ಲ, ನನಗೂ ಒಂದು ಬೇಕು ಅಂತ ತಗೊಬಂದೆ ಅಷ್ಟೇ. ನೋಡೋಣ, ಅವಳು ಬಂದ್ರ ಮೇಲೆ ಅವಳಿಗೆ ಕೊಡ್ತೀನಿ. ಖುಷಿ ಆಗ್ತಾಳ, ಸಿಟ್ಟಲ್ಲಿರ್ತಾಳ ಗೊತ್ತಿಲ್ಲ. ತುಂಬ ಖುಷಿಯಾಗೋದು ಕಮ್ಮಿ ಅವಳು. ಎಷ್ಟು ತಂದು ಕೊಟ್ಟರು ಸುಮ್ಮನೆ ಸೈಲೆಂಟಲ್ಲಿ ಇರ್ತಾಳೆ. ಇದು ನಾನು ಡ್ರೆಸ್ ತಗೊಂಡಿದ್ದು, ಹೇಗಿದೆ ಅಂತ ಹೇಳಿ. ಸಿಂಗಲ್ ಪೀಸ್ ಇದು. ನನ್ನ ಮಗಳಿಗೆ ಅಂತ ತರಕ್ಕೆ ಹೋಗಿದ್ದು, ಅವಳ ಜೊತೆ ನನಗೂ ಒಂದು ತಗೊಂಡೆ. ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮಗಳ ಜೊತೆ ಅಮ್ಮಂಗೆ ಒಂದು ಡ್ರೆಸ್ ಫ್ರೀ. ಇದು ಅವಳ ಅಪ್ಪ ಕೊಡಿಸಿದ್ದು ಡ್ರೆಸ್ಸು ನೋಡಿ, ಅವರಪ್ಪ ಕೊಟ್ಟಿದ್ದು. ಇದು ನಾನು ತಂದಿದ್ದು. ಅವಳು ಬಂದ್ರ ಮೇಲೆ ಕೊಡಬೇಕು. ಇಷ್ಟಪಡ್ತಾಳೆ ಇಲ್ವ ಅಂತ ಗೊತ್ತಿಲ್ಲ. ನನಗೆ ಯಾವ ಥರ ಇಷ್ಟ ಇದೆ ಅಂತ ಆ ಥರ ತೆಗೊಬಂದಿದ್ದೀನಿ. ಸಂಜೆ ಬಂದ ಮೇಲೆ ಅವಳಿಗೆ ತೋರಿಸ್ತೀನಿ, ಕೊಡ್ತೀನಿ ಅವಳಿಗೆ. ಅವಳಿಗೆ ಇಷ್ಟ ಆಯಿತು ಅಂದರೆ ನನಗೂ ಖುಷಿ. ಅವಳಿಗೆ ಸಾಧಾರಣ ಡ್ರೆಸ್ ಎಲ್ಲ ಇಷ್ಟ ಆಗಲ್ಲ, ಅವಳು ಬಂದು ತಗೊಂಡ್ರೆ ಮಾತ್ರ ಅವಳಿಗೆ ಇಷ್ಟ ಆಗೋದು. ನಾನು ಸೆಲೆಕ್ಟ್ ಮಾಡಿದ್ದು ಒಂದು ಸಲ ಇಷ್ಟಪಡ್ತಾಳೆ, ಇಷ್ಟಪಡಲ್ಲ ಅಂತಿಲ್ಲ. ಸಂಜೆ ಬಂದಾಗ ಕೊಡಬೇಕು. ಇವಾಗ ಸ್ಕೂಲಿಗೆ ಹೋಗಿದ್ದಾಳೆ ಅವಳು, ಇಲ್ಲ ನೋಡಿ. ಆಶಿಕಂಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ನೋಡೋಣ ಇವಾಗ. ಆಶಿ ಗಿಫ್ಟ್ ಇಷ್ಟ ಆಯ್ತಾ? ಯಾಕೆ? ಅವಳು ಎಕ್ಸಾಮ್ ಇದೆ, ಸ್ವಲ್ಪ ಬ್ಯುಸಿ ಇದ್ದಾಳೆ. ನೋಡಿ, ಓಪನೇ ಮಾಡಿಲ್ಲ, ಕೊಟ್ಟಿದ್ದನ್ನು ಸೈಡಲ್ಲಿ ಇಟ್ಬಿಟ್ಟು. ನೋಡಿ, ಓಪನ್ ಮಾಡಲ್ವಾ? ಅವಳು ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಇವಾಗ ಓಪನ್ ಮಾಡಲ್ಲ ಅಂತ ನಾನು ಹೇಳಿದ್ನಲ್ಲ ಫಸ್ಟೇ. ಅವಳು ತುಂಬ ಕ್ಯೂರಿಯಾಸಿಟಿ ಇರಲ್ಲ, ಓದಾಗತ್ತೆ. ನೋಡಿ, ಚಾಕ್ಲೇಟ್ ತಿಂತಾ ಇದ್ದಾಳೆ. ಚಾಕ್ಲೇಟ್ ಮಾತ್ರ ಎಷ್ಟು ತಿಂತಾಳೆ ನೋಡಿ. ಹ್ಯಾಪಿ ಬರ್ಡೇ ಆಶಿ. ಕಲರ್ ಮಾತ್ರ ಚೆನ್ನಾಗಿರೋದು. Happy birthday to you. Happy birthday, happy birthday, happy birthday. ಇವಾಗ ಡ್ರೆಸ್ ಓಪನ್ ಮಾಡ್ತಿದ್ದಾರೆ ನೋಡಿ. ನೆಕ್ಸ್ಟ್
ಸ್ವಲ್ಪ ಕೆಳಗೆ.